ಏಟ್ ಹೇಳಿದ್ರೇ ಕೇಳಂಗಿಲ್ಲ. ಒಲ್ಲೆ 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 ಅಂತ ನಿಂತ್ಕೊಂಡ್ಬಿಟ್ಟಾಳ. ಏ ಲಲಿತಾ, ಬಾ ಅಲ್ಲಿ. ಅಲ್ಲಿ ಮನೆ ನಿಮ್ಮಣ್ಣ ಕರೆಯಕತ್ತಾನ. ನೀ ನೋಡಿದ್ರೆ ಇಲ್ಲಿ ಬಂದು ಕೂತ್ಕೊಂಡಿದ್ದಿ. ಯಾರ ಕಡೆಗೆ ಅಂತ ಒದ್ದಾಡ್ಬೇಕನ್ನ ನೋಡು. ನೀ ನೋಡಿದ್ರಿ ಹಿಂಗೆ, ನಿಮ್ಮಣ್ಣ ನೋಡಿದ್ರೆ ಹಂಗೆ. ಅದಕ್ಕೆಮ್ಮ ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತಂದು. ಅಣ್ಣ ಅಷ್ಟು ಕಿವಿ ಮಾಡಕತ್ತಿದ್ದ ಅಂದ್ರೆ ಅಣ್ಣಗ ಇನ್ನೊಂದು ಮದುವೆ ಆಗನ್ರಿ. ನಾನೇನು ಒಲ್ಲೆ ಅಷ್ಟಕ್ಕೂ ಅವನಿಗಾಲ ಒಂದು ಮದುವೆ ಆಗೈತಂತ ಏನು ಪಿಟ್ಕಟ್ಟು ಹೋಗ್ಯಾಳ ಅಂತ ಎರಡನೇ ಸಂಬಂಧ ಕೊಡಾಕತ್ತೀರಿ. ಊರಾಗ ಎಲ್ಲರೂ ನನಗೆ ಅನ್ನಕತ್ತಾರ, ಏನು ನೀನು ಇಂಥ ಎರಡನೇ ಸಂಬಂಧ ಮಾಡ್ಕೊಳಕತ್ತಿಯಲ್ಲ ಅಂಥೇಳಿ. ನನಗೆ ಎಷ್ಟು ಅಸಹ್ಯ ಆಗತ್ತೆ ಗೊತ್ತೇನ ನನ್ನ ವರ್ಗಿ ಗೆಳತರ ಜೊತೆಗೆ. ಹಂಗಂದ್ರೆ ಹಂಗೆ ಅವ್ರು ಹಂಗಂತಾರೆ ಇವ್ರು ಹಂಗಂತಾರೆ ಅಂತಂದ್ರೆ ಬಂದಾರೇನ್ರ ಬಂದು ಮಾಡ್ತಾರನ ನೋಡೀಗ. ಈಗೇನೋ ಒಂದು ಸಂಬಂಧ ಬಂದೈತಿ, ಬಡ ಬಡ ಮತ್ತೆ ಮಾಡ್ಕೊಂಬಿಟ್ರೆ ಆಗಿ ಹೋಗತಿ. ಮತ್ತು ನಿಮ್ಮ ಅಣ್ಣಗೆ ಮದುವೆ ಆಗಣ ಅಂತ. ಯಾಕೆ ನಿಮ್ಮ ಅಣ್ಣಗೆ ಈಗ ಒಂದು ಮಾಡ್ಕೊಂಡ್ರೆ ಸಾಲದನ? ನನ್ನ ನೋಡ್ಕೊಳಕ್ಕೆ ಇದಾಕತಿ ನಿಮ್ಮ ಅಣ್ಣಗೆ. ಇನ್ನು ಮತ್ತೆ ಇನ್ನೊಬೇಕಿತ್ತು ಒಂದು ಕಟ್ಟು. ಈಗ ಅದು ಇದು ಮಾತಾಡ್ಕೊಂತ ನಿಲ್ಲಕ್ಕೆ ಟೈಮ್ ಇಲ್ಲ. ಮನ್ಯಾಗ ಬೀಗ್ರು ಬರೋ ಹೊತ್ತಾಗೈತಿ. ನಿಮ್ಮ ಅಣ್ಣ ನನ್ನ ಬೇಯಕತ್ತೇನ ಎಲ್ಲಿ ಕಳಿಸಿದ್ದಕ್ಕೆ ಮುಂಜಾನೆ ಎದ್ದು ಅಂತಂದು. ಅದಕ್ಕೆ ನಡಿ ಮನೆಗೆ ಹೋಗೋಣ, ಆಮೇಲೆ ಮಾತಾಡೋಣ ಅಂತ ಉಳ್ದದ್ದು. ಅವ್ರು ಬಂದು ಹೋಗಲಿ. ಏನು ಬಂದು ಹೋಗೋದಕ್ಕೆ ಏನು ಮದುವೆನ ಆಗಿಬಿಡೋದಲ್ಲ. ನೋಡ್ಕೊಂಡು ಹೋಗಾರ. ಅವ್ರಿಗೆ ಮನಸ್ಸು ಬರ್ಬೇಕು, ನಮಗೆ ಮನಸ್ಸು ಬರ್ಬೇಕು. ಎಲ್ಲ ಹೊಂದಿಕೆ ಆದ್ರೆ ಮದುವೆ, ಇಲ್ಲ ಅಂದ್ರೆ ಇಲ್ಲ. ಸರಿ ನಡ್ರಿ ಬರ್ತಾನೆ. ಆದ್ರೆ ನಾನು ಸೀರೆ ಉಟ್ಕ ಪಾರೆ ಉಟ್ಕ ಅಂತಂದು ಏನು ಹೇಳಂಗಿಲ್ಲ. ನಾ ಹೆಂಗೆ ಅದನ್ನು ಹಂಗೆ ನೋಡ್ಕೊಂಡು ಹೋಗ್ಬೇಕು ಅವ್ರ. ನನಗಂತೂ ಮತ್ತು ಅವ್ರ ಎದುರಿಗೆ ಬರೋಕೆ ಮನಸ್ಸಿಲ್ಲ. ಆದ್ರೆ ಏನೋ ನಿಮ್ಮ ಜುಲ್ಮಿಗೆ ಬರ್ತಾನೆ. ಆತ್ ಬಾ, ಹಂಗೆ ಆಗಲಿ. ಮತ್ತೇನಂತೀರಪ್ಪ ಸಮಾಚಾರ? ಊರಾಗೆಲ್ಲ ನಿಮ್ಮ ಮನ್ಯಾಗ ಎಲ್ಲ ಆರಾಮದಾರ? ಮಳೆ ಬೆಳೆ ಎಲ್ಲ ಹೆಂಗೈತಿ? ಬಿತ್ತವ್ ಪತ್ತವ್ ಎಲ್ಲ ಮುಗ್ದವೇನ? ಎಲ್ಲಾರು ಆರಾಮದವಿಪ್ಪ. ಆಮೇಲೆ ಬಿತ್ತವು ಅಂದ್ರೆ ಈಗ ಮುಂಗಾರ ಬಿತ್ತಿದ್ವಿ ಅಲ್ಲ. ಒಂದು ಹೊಲಕ್ಕೆ ಬೆಳ್ಳುಳ್ಳಿ ಹಾಕೀವಿ, ಒಂದು ಹೊಲಕ್ಕೆ ಹೆಸರು ಕಾಳು ಹಾಕೀವಿ. ಹಂಗೆ ಆತೀಗ ಸದ್ಯಕ್ಕೇನಿಲ್ಲ. ಒಂಚೂರು ಔಷಧಿ ಒಂದು ಹೊಡಿಬೇಕು. ಒಟ್ಟು ಮಳೆ ನಿಂತ ಮೇಲೆ ಹೊಡೆದ್ರಾತ ಅಂದು ತಡ್ದವಿಪ್ಪ. ಅಂದಂಗ ನಿಮಗೆಲ್ಲ ಹೆಂಗೆ ನಡೆದವು ಕೆಲಸ? ನಮಗೂ ಹಂಗೆ ನಡೆದವು. ಆರಕ್ಕೆ ಇರಂಗಿಲ್ಲ ಮೂರಕ್ಕೆ ಇಳಿಯಂಗಿಲ್ಲ ಅನ್ನಂಗೆ ನಡೆದವು ಹಂಗೆ. ಮಾವ ಇದೇನ ಈ ನೋಡಿದ್ರೆ ಅವ್ರ ತಂಗಿ ಹೊರಗೆ ಕರೆಕ್ಟ್ ತಯಾರಿಲ್ಲ. ಏನು ಕನ್ಯಾ ತೋರಿಸ್ಬೇಕು ಅನ್ನೋದೈತೆ ಬೇಡ ಅನ್ನೋದೈತೆ. ಬರೀ ಹಾಳು ಮುಳು ವಿಚಾರನ ಮಾತಾಡ್ಕೊಂತ ಕುಂತಾನ. ಒಂದು ಒಟ್ಟು ಚಾ ಇಲ್ಲ, ಏನೂ ಇಲ್ಲಪ್ಪ. ಈ ಎಂಥ ಮನೆ ಕನ್ಯಾಗ ತೋರ್ಸಕ್ಕೆ ಕರ್ಕೊಂಬಂದೇವ ಮರೆ. ಬರೀ ನೀ ತೋರ್ಸೋ ಇಂಥವ ನೋಡು. ಇದು ಹೆಂಗೈತೇನ. ಸ್ವಲ್ಪ ಸಮಾಧಾನ ತಗ, ಹೇಳ್ತೀನಿ ಕರ್ಕೊಂಬರ್ತಾರ. ಅದು ಚಾ ಅಂತ ಯಾಕೆ ಎಂದು ಚಾ ಕುಡ್ದಲ್ಲ ನಿನ್ನ ಮನ್ಯಾಗ? ನನಗೆ ಗೊತ್ತು ಚಾಕ್ ಅವಸರಲ್ಲ ನಿಂದ. ಹುಡುಗಿ ನೋಡಕ್ಕೆ ಅವಸರ. ಏನ ಅಂತಾರಲ್ಲ ಮದುವೆ ನಾಳೆಯರು. ಏನಿಲ್ಲಪ್ಪ, ಏನಿಲ್ಲ. ಮತ್ತು ಮುಂದೆ ಕೆಲಸ ಆಕವು ಬಡ ಬಡ ಒಟ್ಟು ನೋಡಿದ್ರಾಗಿ ಹೋಗಿತ್ತು ಕನ್ಯಾನ ಅಂತ ಅಂತಾರ ಅಷ್ಟೆ. ಹೌದು ಬಿಡು ಮದುವೆ ಅವ್ರ ಅನ್ನೋದು ಕರೇನ. ಆದ್ರೆ ನಮ್ಮ ತಂಗಿ ಭಾರಿ ಬದುಕುವಂತಪ್ಪ. ಒಟ್ಟು ಮನೆ ಖಾಲಿ ಇರಂಗಲ್ಲ ನೋಡು. ಈಗ ನೀವು ಬರೋ ತನಕ ಅಂದ್ರೆ ಸುಮ್ಮನೆ ಏನು ಮಾಡೋದೈತೆ ಮನ್ಯಾಗಿದ್ರೆ. ಹೊಲದಾಗ ಗಾಳಿ ಪಾಳಿ ಜಗ್ಗ ಬಿಟ್ಟು ಕಾಯಿ ಉದುರಿರ್ತವೇಣ. ಕಾಯಿ ಪಾಯಿ ದುಂಡ್ಗೆ ಹಾಕಿ ಗರಿ ಪರಿ ಎಲ್ಲಾನು ಎಳೆದು ಬದಿಗೆ ಒಕ್ಕಟ್ಟು ಬಂದಿರ್ತೀನಿ ಅಂತಂದು ಹೋಗಿದ್ಲ. ಮತ್ತು ಆಕಿ ಬರೋ ತನಕ ಟೈಮ್ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ನೀವು ಬಂದ್ರೆ, ನೀವು ಬರೋಕ್ಕೂ ಮುಂಚೆ ನಾನು ಹೆಂಡತಿ ಕಳ್ಸೇನ್ ಬಿಡ್ರಿ ಕರ್ಕೊಂಬರಕ್ಕೆ. ಈಗ ಸದ್ಯ ಬಂದ್ಲು ನೋಡ್ರಿ ಆಕಿನ. ರೀ ಮಾತಾಡ್ಕೊಂತ ನೀವೇ ನಿಂತ್ಕೊಂಡ್ರಲ್ಲ ಮುಂದೆ. ಒಂದು ಸ್ವಲ್ಪ ಹಿಂದಕ್ಕೆ ಬರ್ರಿ ನೀವು. ನಿಮ್ಮ ತಂಗಿ ಬಿಡ್ರಿ ನೋಡ್ಲಿ ಪಾಪಕ್ಕ ವರ ಕನ್ಯಾ ನೋಡೋಕ್ಕಾಗಿನ ಬಂದಾರ. ಹಿಂಗೆ ಮಾಡಿದ್ರೆ ಹೆಂಗೆ ನೀವು? ಅಲ್ಲ ಆಕಿಗಂತ ಏನು ತಿಳಿಯೋದಿಲ್ಲ, ನಿನಗೂ ತಿಳಿಯೋದಿಲ್ಲ. ಒಂದು ಚಂದಾಗಿ ಸೀರೆ ಪಾರಿ ಉಡಿಸಿ ಹಿಂಗೆ ಕರ್ಕೊಂಬರ್ಬೇಕು ಅನ್ನೋದು. ನೋಡು ಸಣ್ಣ ಹುಡುಗತ್ತೆ ಹಂಗೆ ಹಾಕ್ಯಂದೈತಿ, ಅದ್ರ ಮೇಲೆ ಕರ್ಕೊಂಬಂದಿದ್ದು ನೀನು. ನಾ ಏನು ಮಾಡಕ್ಕೆ ಹೋಗ್ಲೇ ಮರೆ. ನಿಮ್ಮ ತಂಗಿ ನಾ ಹೇಳಿದ್ ಕೇಳ್ತಾಳ. ಆಕಿಗೆ ಮನಸ್ಸಿಲ್ಲ ಅಂತ ಈ ಹುಡುಗ. ಊರಾಗೆಲ್ಲ ಮಂದಿ ಅನ್ಕೊಳಕತ್ತಾರಂತ ಎರಡನೇ ಸಂಬಂಧ ಅಂತಂದು. ಅದಕ್ಕೆ ನಾವು ಅಲ್ಲೇ ಅಂತ ನಿಂತ್ಕೊಂಡದ್ಲು. ನಾನು ಏನೇನೋ ಹೇಳಿ ಕರ್ಕೊಂಬಂದಿನಿ. ಅವ್ರೇನು ನೋಡತ್ತೆ ಏನು ಕರ್ಕೊಂಡು ಹೋಗಲ್ಲ ಬರುವ ಮದುವೆ ಮಾಡ್ಕೊಂಡು ಅಂದು ಕರ್ಕೊಂಬಂದ್ರೆ ಅದಕ್ಕೆ ಬಂದಾಳಾಕಿ. ಇಲ್ಲದ್ರೆ ಬರೋಕೆ ತಯಾರಿದ್ದಿಲ್ಲ. ಹೌದನ? ಸರಿ ತಗ, ಒಂದು 4 ವಾಟೆ ಚಾ ಮಾಡಿ ಆಕಿ ಕೈಯಾಗ ಕೊಟ್ಟು ಕಳಿಸ್ಪಟ್ಟ ನಂಗೆ. ಚಾಪ ಎಲ್ಲ ಇರ್ಲಪ್ಪ, ಆಮೇಲೆ ಕುಡಿಯಕ್ಕೆ ಬರ್ತೈತಿ. ನಿಮ್ಮ ತಂಗಿ ಕರೀಲಿ ಮುಂದಕ್ಕೆ ಬರ್ಬೇಕಾಯ್. ಮುಂದೆ ಬಾ ಇಲ್ಲಿ. ಏನವ ನಿನ್ನ ಹೆಸರು? ನನ್ನ ಹೆಸರು ಲಲಿತಾ ಅಂತಾರೆ. ಹೌದೇನವ? ಸಾಲಿ ಪಾಲಿ ಕಲ್ತಿಯೇನವ? ಕಲ್ತಾನ್ರಿ. 3ನೇ ತನ 3 ವರ್ಷ ಕಲ್ತಾನೆ. ಏನು 3ನೇ ತನ 3 ವರ್ಷ ಕಲ್ತಾಳ? ಏನಮ್ಮವ ಈ ಹೆಂಗೆ ಹೇಳ್ಬೇಕು ಈ ಹುಡುಗಿಗೀಗ? ನೋಡಾಕೇನ ಸಣ್ಣ ಹುಡುಗಿ ಕಂಡಂಗೆ ಕಾಣ್ತೈತಿ. ಬ್ಯಾಬಿಡಮ್ಮವ, ಯಾಕ ಸರಿ ಹೊಂದಂಗಲ್ಲ ಅನಿಸ್ತೈತಿ. ಸುಮ್ಮನೆ ಬೇರೆ ಕಡೆ ನೋಡಿದ್ರಪ್ಪ ಹೋಗೋಣ. ನಾಗೆ ಹೊರ ಆಗಿ ಬಂದಿದ್ದಿ, ಸ್ವಲ್ಪ ಸುಮ್ ಕುಂದ್ರು. ನಾ ಎಲ್ಲ ಮಾತಾಡ್ತಾನೆ. ಗಿಡ್ಕೈತಿ ಉದ್ದಕೈತಿ ಏನಂಗ. ನೀನು 6 ಫೂಟ್ ಉದ್ದದಿಯ, ಏನಿರೋದ ಅಷ್ಟ. ಸುಮ್ಮನಿರ, ಏನಾಗೋದಲ್ಲ. ಸರಿ ತಗೊಳವ, ನೀವು ಹೋಗಿ ಒಳಗ ಕುತ್ಕರಿ ಅಣ್ಣ, ಚಾನಾರ್ ತಗೊಂಬರ್ತಾನೆ. ಏನಪ್ಪ ಮದೇವಣ್ಣ ಹೆಂಗೆ ಅನ್ನಿಸ್ತು? ಮತ್ತು ಏನು ಅನ್ನೋದು ಹೇಳಿದೆ ಅಂದ್ರೆ ಮುಂದುವರೆಯಕ್ಕೆ ಬರ್ತೈತಪ್ಪ. ಅಡ್ಡಿ ಇಲ್ಲಪ್ಪ. ಅಡ್ಡಿ ಇಲ್ಲ, ನಮಗೂ ಮನಸ್ಸು ಬಂತು ಕನ್ಯೆ. ಮತ್ತು ಏನು ಎತ್ತ ಹೆಂಗೆ ಯಾವಾಗ ಮದುವೆ ಇಟ್ಕೊಳತ್ತು ಏನಂತಂದು ಊರಿಗೆ ಹೋಗಿ
ಇವ್ರ ಅವ್ರ ಜೊತೆಗೆ ಒಂದ್ಸಲ ಮಾತಾಡಿ ಒಂದು ಫೋನ್ ಮಾಡಿ ಹೇಳ್ಬಿಡ್ತಂತಾಗ ನಾನು. ಅಲ್ಲ ಮದೇವಣ್ಣ ಎಲ್ಲ ನೀನ ಮಾತಾಡಕತ್ತಿದಿ, ಹಳೆಯರ್ ಏನು ಅನ್ನವಲ್ರಿ? ಯಾಕ ಮತ್ತು ಅವ್ರಿಗೆ ಮನಸ್ಸೈತಿ ಇಲ್ಲ ನೋಡ್ರಿ. ಆಮೇಲೆ ನಮಗೆ ಇಷ್ಟ ಐತಿಲ್ಲ ಹಂಗ ಹಿಂಗ ಅನ್ಬಾರ್ದಲ್ಲ. ಅದೇನ ಕಾಡಿ ಕೂಡ್ಬೇಕಂತ, ಕೂಡಿದ್ಮೇಲೆ ಕಾಡ್ಬಾರ್ದಂತ. ಅದಕ್ಕೆ ನಾಳೆ ನಮ್ಮ ತಂಗಿ ಜೊತೆ ಜೀವನ ಮಾಡೋದು ಅವ್ರಲ್ಪ. ಅದಕ್ಕೆ ಒಂದು ಮಾತು ಅವ್ರನ್ನ ಕೇಳ್ಬಿಡು, ಅವ್ರು ಹೆಂಗೆ ಹೇಳ್ತಾರ ಹಂಗೆ. ಹಂಗಲ್ಲ ಏನಿಲ್ಪ, ನನ್ನ ಹಳೆಯ ನಾ ಹೇಳಿದೆ ಅಂದ್ರೆ ಮುಗೀತು. ಮಾಡ್ಕೊಂತ ನಾವು ಹಂಗೆ ತೆಗೆದು ಹಾಕಂಗಲ್ಲ ಮಾತು. ನೀ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅದ್ರ ಬಗ್ಗೆ. ರೀ ಒಂದು ಸ್ವಲ್ಪ ಒಳಗೆ ಬರ್ತೀರೇನ? ಬಂದೆ. ಎದಕ್ಕೆ ಕರೆಯಕತ್ತಾಳ್ರಿ ನಮ್ಮಕ್ಕಿ, ಹೋಗಿ ಬರ್ತಾನೆ ಒಳಗೆ. ತಗರ್ ಹೋಗಿ ಬರ್ರಿ, ಅದಕ್ಕೇನ ಮಾವ. ನನಗೆ ಯಾಕ ಹುಡುಗಿ ಭಾಳ ಗಿಡ್ಡನ್ನ ಹಾಕತಿ, ಹತ್ತಿ ಚೀಲಿದ್ದಂಗೆ. ಈಗ ಈ ನಮ್ಮನೆ ಡ್ರಮ್ ಆದಂಗೆ ಅದಾಳ. ಇನ್ನು ಮದುವೆ ಆದಮೇಲೆ ಮತ್ತು ಬ್ಯಾಡ ಅನಿಸ್ತೈತಿಪ್ಪ. ಅದು ಅಲ್ದ ಹುಡುಗಿ ನನಗಿಂತ ವಯಸ್ಸಿನ ಸಣ್ಣದನೂ ಹಾಕತಿ ಅನಿಸ್ತೈತೆ ಮಾವ. ಸುಮ್ ಕುಂದ್ರಲೇ ಮರೆ, ಏನಾಗೋದಿಲ್ಲ. ಯಾಕೆ ಗಿಡ್ಕಿದ್ರೆ ದಪ್ಪಕ್ಕಿದ್ರೆ ಮದುವೆ ಆಗ್ಬಾರ್ದು ಅಂತಂದೈತೇನ? ಒಂದೊಂದು ಹೆಣ್ಮಕ್ಳು ಸುಖವಾಗಿ ಉಂಡು ಬೆಳೆದಿರ್ತಾವು, ಹಂಗೆ ದಪ್ಪ ಇರ್ತಾವು, ಏನಾಗೋದಿಲ್ಲ. ಆಮೇಲೆ ವಯಸ್ಸು ಗಿಡ್ಡ ಕೈತಲ್ಲ, ಹಂಗಾಗಿ ಕಂಡು ಬರಂಗಿಲ್ಲ. ವಯಸ್ಸಾಗೆ ಹುಡುಗಿ ಅಡ್ಡಿಲ್ಲ, ಮದುವೆ ಮಾಡ್ಕೋಬೋದು. ಆದ್ರೇನ ನಿನಗೆ ಹಂಗೆ ಅನ್ಸಾಕತೈತಿ. ಏನಪ್ಪ ನಿನ್ನ ಭರೋಸೆ ಮೇಲೆ ಹ್ಞೂ ಅನ್ಬೇಕೀಗ. ಅಂದಂಗೆ ವರದಕ್ಷಿಣೆ ಬಂಗಾರ ಒಂದು ಸ್ವಲ್ಪ ಕೇಳಪ್ಪ. ಹಂಗೆ ಕಳಿಸ್ಯಾರ ಹುಡುಗಿನ. ಹೌದಲ್ಲಿ ಮಗನ, ಕೇಳ್ಬೇಕಾದ ಬಿಡು ನೀನು ವರದಕ್ಷಿಣೆ ಬಂಗಾರನ. ಇರಾಕ ಒಂದು ಸ್ವಂತ ಮನೆ ಇಲ್ಲ, ಅಡವ್ಯಾಗ ಒಂದು ಎಕರೆ ಹೊಲ ಇಲ್ಲ, ಮೇಲಾಗಿ ಒಂದು ಮದುವೆಯಾಗಿ ಹೆಂಡತಿ ಹೋಗ್ಯಾಳ ಮನೆ ಬಿಟ್ಗಟ್ಟು ಒಲ್ಲಿ ನಿನ್ನ ಅಂತೇಳಿ. ಅಂಥದ್ರಾಗ ನೀನು ಇಷ್ಟು ದೌಲತ್ತಿಲ್ ವರದಕ್ಷಿಣೆ ಬಂಗಾರ ಕೇಳ್ತಿ ಅಂದ್ರೆ ಬಪ್ಪರಿ ಮಗನ ಮೆಚ್ಚಬೇಕು ಬಿಡ್ಲೇ ನಿನ್ನ. ಅಯ್ಯ ಮಾವ, ನೀನು ಹಿಂಗೆ ಅಂತೀಯಲ್ಲ. ಹೊಲ ಮನೆ ಆಸ್ತಿ ಏನು ತಗೊಂಡು ಏನು ಮಾಡ್ತಿದ್ದಿ? ಮೊದಲು ಜೀವನದಲ್ಲಿ ಚಂದಾಗಿ ಇರೋದು ನೋಡ್ಬೇಕು. ನಾನು ಗಟ್ಟಿದ್ದೆ ಅಂದ್ರೆ ಬೇಕಾದಷ್ಟು ಗಳಿಸ್ತೇವೆ. ಮೊದಲು ಮನುಷ್ಯ ಗಟ್ಟಿರ್ಬೇಕು. ಅದೇನ ಎಂತೆಂಥದ್ರ ರೋಗ ಇದ್ದವಾಗ ತಂದು ಕಟ್ಟಿದ್ರಂದ್ರೆ ಆಮೇಲೆ ಅವನು ಇದ್ದದ್ದು ಆಸ್ತಿ ಎಲ್ಲ ಮಾರ್ಕೊಂಡು ಬೀದಿಗೆ ಬರೋದಿಲ್ಲ. ಅಲ್ಲಿ ಏನಾತ್ ಮತ್ತೆ ಬಂದು ರೋಡ್ನ್ಯಾಗ ನಿಲ್ಲೋ ಪರಿಸ್ಥಿತಿ ಬರ್ತೈತಿ. ಹೌದು ನೋಡ್ಲೇನಾಗೆ, ಇದು ಒಂದು ದೇವ್ರ ಮೆಚ್ಚ ಅಂತ ಮಾತಾಡಿದಿ. ಇದಕ್ಕರ ಏನಾರು ಕೊಡಿಸ್ತೇನಪ್ಪ ನಾನು. ನಿನಗೇನು ಹಂಗ ಮದುವೆ ಮಾಡ್ಸೋದಲ್ಲ. ಅಷ್ಟಕ್ಕೂ ಅವ್ರಿಗೆ ಇರೋದ ಒಂದು ತಂಗಿ, ಹಂಗೆಲ್ಲ ಇದು ಮಾಡೋದಲ್ಲ ತಗ. ಕೊಟ್ಟು ಮಾಡ್ತಾರ. ಏನದು ಚಾ ಮಾಡ್ಕೊಂಬ ಅಂದ್ರೆ ಎದಕ್ಕೆ ಕರೆದ ಒಳಗೆ? ಎದಕ್ಕೆ ಅಂದ್ರೆ ನೀವು ಪುಸು ಅವ್ರು ಹೇಳಿದ್ಕೆಲ್ಲ ಹ್ಞೂ ಅನ್ನೋಕೆ ಹೋಗ್ಬೇಡ್ರಿ. ಅವ್ರಿಗೆ ಕನ್ಯೆ ಸಿಗೋದ ಕಷ್ಟ ಐತಿ. ಈಗ ಸುಮ್ಮ ಮಾಡ್ಕೊಂಡು ಹೋಗ್ತಾರ, ಏನು ಕೊಡೋದಲ್ಲ, ಏನಿಲ್ಲ ನಮ್ಮ ಕಡೆಗೆ ಅಂತಂದು ಹೇಳ್ರಿ. ನಾವು ರೊಟ್ಟೆ ಮೇಲೆ ದುಡ್ಕೊಂಡು ಮಾಡ್ಕೊಳಾರ, ನಮ್ಗೆ ಏನೈತಿ ಅಂತಂದು ಹೇಳ್ಬಿಡ್ರಿ. ಏನು ಅಲ್ಲಲ್ಲಿ ಹುಡುಗಂತೂ ಏನೋ ಗೊತ್ತಿಲ್ಲ ಬಿಡು, ನಮ್ದು ಆಸ್ತಿ ಏಟೈತಿ ಏನೋ ಅನ್ನೋದು. ಮಾದೇವಣ್ಣ ಗೊತ್ತೈತಿಲ್ಲ, ಅವ್ನ ಮುಂದೆ ಹಂಗೆ ಹೇಳಕತ್ತೇನ ಏನಿಲ್ಲ ಅಂತಂದು. ಅಯ್ಯ, ನಾ ಹೇಳಿದಟ್ಟು ಕೇಳಿ ಮರೆ. ಸುಮ್ಮನೆ ತೆಲಿ ತಿಂತೀವಿ. ಏನು ಆತೇನು ನೋಡ್ತಾನೆ, ಏನು ಬಂದು ಕಾಗದ ಪತ್ರ ತೋರಿಸಪ್ಪ ಇದು ಏಟೈತಿ ಏಟಿಲ್ಲ ಅಂತಂದು. ಸುಮ್ಮನೆ ಇಲ್ಲ ಬರ್ತೇಲಿ ಕೆಡಿಸ್ಕೊಂತೀವಿ. ಅಷ್ಟಕ್ಕೂ ನಾವು ನಿಮ್ಮ ಕಡೆಯಿಂದ ಈಗೇನಾಗಂಗಲ್ಲ. ಮುಂದಕ್ಕೆ ನಮ್ಮ ಕೈಲಿ ಆದ್ರೆ ಕೊಡೋರು ಅಂತಂದು ಒಂದು ಮಾತು ಹೋಗಿ ಅಷ್ಟೇ. ಪಕ್ಕ ಹಿಡ್ಕೋಬೇಡ ಅಂತಂದು ಹೇಳೋದನ್ನು. ಸರಿ ತಗ, ಹಂಗ ಆಗಲಿ. ನೀ ಏನು ಚಾ ಮಾಡ್ಕೊಂಬರ್ತಿ ಏನು ಇಲ್ಲೇ ಕುಂದಿರ್ತೀಯ ನೋಡು ಹಂಗಾರ. ನೋಡ್ಪಾ ಮಾದೇವಣ್ಣ, ನಿನಗೆ ಗೊತ್ತಿಲ್ಲದ್ದು ಏನಿಲ್ಲ. ನಮ್ದು ಹೆಂಗೆ ಏನು ಮಂತೆ ಅನ್ನೋದು ನಿನಗೆ ಗೊತ್ತಿದ್ದದ್ದು ಮಾತಾ ಐತಿ. ಹಂಗಾಗಿ ಮತ್ತು ವರದಕ್ಷಿಣೆ ಬಂಗಾರ ಅದು ಇದು ಅಂತಂದು ಕೇಳಿದ್ರೆ ನಮ್ಮ ಕಡೆಯಿಂದ ಆಗಂಗಿಲ್ಲಪ್ಪ. ನಾವೀಗ ಸದ್ಯಕ್ಕೆ ಕನ್ಯಾ ಕೊಡೋದು ದೊಡ್ಡದು, ಆದರೆ ಬೇರೆ ಮದುವೆ ಬೇರೆ ಮಾಡಿಕೊಡ್ಬೇಕು. ಹಾಗಾಗಿ ಅದ ವಜ್ಜೆ ಆಕತಿ. ಅಂತಂದ್ರೆ ನಿಮಗೆ ಇಷ್ಟೆಲ್ಲ ಕೊಡೋಕ್ಕಾಗಂಗಿಲ್ಲ. ಏನೋ ನಮ್ಮ ಕೈಲಿ ಆದಾಗ ಮುಂದಕ್ಕೆ ನಮ್ಮ ಮಕ್ಕಳ ಕಾಲಕ್ಕೆ ಕೊಡ್ದವ್ರು ನೋಡಪ್ಪ ನಾವು. ಅಲ್ಲಿ ತನಕ ಯಾವ ಸುದ್ದಿ ತೆಗಿಯಂಗಿಲ್ಲ ನೀವು. ಅಷ್ಟೇ ಮತ್ತೆ. ಅಲ್ಲ ಹಂಗಂದ್ರೆ ಹೆಂಗೆ ಕತಿಯೊಳ ಕರೆ ನೀ ಹೇಳೋದೇ ಒಪ್ಪಿಗೆ ಅಂತ ಬಿಡ. ನಾನು ಒಂದು ಮದುವೆ ಆಗೈತಿ, ಹೊಲ ಮನೆ ಏನಿಲ್ಲ ಅನ್ನೋದು ಐತಿ ನಿನ್ನ ತಲೆಗ. ಆದ್ರೆ ಹಂಗಂತಂದು ಹಂಗೆ ಮದುವೆ ಮಾಡ್ಕೊಡ್ತೀನಿ. ನಾಳೆ ನಿಮ್ಮ ತಂಗಿರಿ ಏನಂದಳಪ್ಪ ನಿನಗೆ? ನೋಡಿ ನಮ್ಮ ಅಣ್ಣ ಏನಿಲ್ದನ ಗಂಟು ಹಾಕಿ ಕಳಿಸಿದ ಅಂತಂದು ನಿನಗೆ ಒಂದು ಮಾತು ಅನ್ಬಾರ್ದಲ್ಲ. ಅದಕ್ಕೆ ಹಂಗೇನು ಇದು ಆಗಂಗಿಲ್ಲ. ಸ್ವಲ್ಪ ಏನಾರ ಕಡೆಗೆ ಒಂದು ತೊಲಿದು, ಒಂದು ಅರ್ಧ ತೊಲಿದು ಏನಾರ ಒಂದು ಉಂಗುರ, ಒಂದು ಚೈನ್ ಸರ ಏನಾರ ಹಾಕ. ತೀರ ಬರೀ ಕೈಲಿ ಅಂದ್ರೆ ಮರ್ಯಾದೆ ಬೇಡ ಅವನಿಗಿರ. ಇಲ್ರಿ ಅಣ್ಣಾರ, ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬಂಗಾರ ಎಲ್ಲ ಏನಾಗಂಗಿಲ್ಲ ನಮ್ಮ ಕೈಯಿಂದ ಕೊಡೋದು. ನಿಮ್ಮ ಮನಸ್ಸಿದ್ರೆ ಹ್ಞೂ ಅನ್ರಿ, ಇಲ್ಲಾಂದ್ರೆ ಬೇಡ. ಪಾಪ ಹಂಗೇನೋ ಜುಲುಮೇನಿಲ್ಲ. ಹೋಗ್ಲಿ ಬಿಡು ಮಾವ, ಅವ್ರ ಕಡೆಯಿಂದ ಆಗಂಗಿಲ್ಲ ಅಂತಾರ. ಹೋಗ್ಲಿ, ಹುಡುಗಿರ ಮನಸ್ಸೈತಿಲ್ಲ ಕೇಳೋಣ. ಆಮೇಲೆ ನನಗೆ ಮನಸ್ಸಿದ್ದಿಲ್ಲ ಅನ್ಬಾರ್ದು ಆ ಹುಡುಗಿ. ಅಯ್ಯ ಅದಕ್ಕೇನಂತ ಕರೆದು ಕೇಳಬಿಡಂತಡಿ. ತಾಯೇ ಬಾರ್ಬೈಲೋಟು ನೋಡುವ, ಇವನ ಹುಡುಗ ಮದುವೆಗನ. ಆಮೇಲೆ ನಾವು ಹುಡುಗನ ನೋಡಿದ್ದಿಲ್ಲ, ಮನಸ್ಸಿಲ್ಲ ಅದು ಇದು ಅಂತಂದು ಏನು ಹೇಳಕ್ ಹೋಗ್ಬೇಡ. ಚಂದಾಗಿ ಒಂದ್ಸಲ ನೋಡಿ ಏನು ಮನಸ್ಸಿದ್ರೆ ಹ್ಞೂ ಅನ್ನ, ಇಲ್ಲ ಅಂದ್ರೆ ಬೇಡ. ಅವ್ರ ಜುಲ್ಮಿಗೆ ಏನು ಮಾಡ್ಕೊಳ್ಳೋದು ಮದುವೆನ ಏನವ. ಇಷ್ಟು ವರ ಬಂದಿದ್ದು ನೋಡಕ್ಕೆ ನನ್ನ
ಒಬ್ಬರು ಕೇಳಿಲ್ಲ ಹುಡುಗಿ ಮನಸ್ಸೈತಿಲ್ಲ ಅಂತಂದು. ನನಗೆ ಇವ್ರ ಮನಸ್ಸಿದ್ದಿಲ್ಲ, ಆದ್ರೆ ಇವ್ರು ಮಾತಾಡಿರೋ ಮಾತು ಕೇಳಿ ನನಗೂ ಇಷ್ಟ ಆಗಕತ್ತಾರ. ಹ್ಞೂ ಅಂತ ಹೇಳಿಬಿಡ್ತೇನೆ. ಅದು ನಮ್ಮ ಅಣ್ಣ ಅದಕ್ಕಿಮ್ಮ ಹೆಂಗೆ ಹೇಳ್ತಾರೆ ಹಂಗೆ ರೀ. ಅಲ್ಲ 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 ಅಡ್ಡಿಲ್ಲಪ್ಪ. ನಾವು ನಮ್ಮ ಸಮ್ಮತಿ ಲಕ್ಷಣ ನಮ್ಮ ಅಣ್ಣಂಗೆ ಅಣ್ಣ ಅದಕ್ಕೆಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಅಂತ ನಂತ ತಾಯಿ. ಅಡ್ಡಿಲ್ಲ. ಗುರಿಯರಿಗೆ ಹೆಂಗೆ ಗೌರವ ಕೊಡ್ಬೇಕು ಅನ್ನೋದು ಎಲ್ಲ ಕಲಿಸಿಬಿಡಪ್ಪ. ಶಾಣೆ ಐತೆ ಅನ್ನಿಸ್ತೈತೆ ಹುಡುಗಿ. ಹ್ಞೂ ರೀ, ಮನ್ಯಾಗ ಹಂಗೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಕಳ. ಒಟ್ಟ ಎದಕ್ಕೂ ಇಂಥದ್ದು ಬರೋದಿಲ್ಲ ಅನ್ನಂಗಿಲ್ಲ ನೋಡ್ರಿ, ಹಂಗೆ ಐತಿ, ಶಾಣೆ ಅದಾಳ. ಆತ್ ತಗೊಳಪ್ಪ. ಹಂಗಾರೆ ಚಲೋ ದಿವಸ ನೋಡಿ ಮದುವೆ ಮಾಡಿ ಮುಗಿಸ್ಬಿಡನ್ರಿ ಅಂತ. ಸರಿ, ಹಂಗೆ ಆಗ್ಲಿ ತಗ.